ಇನ್ನು ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿಯಲ್ಲೂ ಕೂಡ ರಣ ಮಳೆಗೆ ಅವಾಂತರವೇ ಸೃಷ್ಟಿಯಾಗಿ ಹೋಗಿದೆ. ಧರೆಗುರುಳಿದ ಮರಗಳೆಲ್ಲವೂ ಕೂಡ ರಸ್ತೆ ಸಂಪರ್ಕವೇ ಬಂದ್ ಆಗಿದೆ. ಬೆಳಗಾವಿ ಜಿಲ್ಲೆ ಚಿಕ್ಕೋಡಿಯಲ್ಲಿ ರಣ ಮಳೆ ಅವಾಂತರವನ್ನೇ ಸೃಷ್ಟಿ ಮಾಡಿದೆ. ಅಂಬೇಡ್ಕರ್ ನಗರದಲ್ಲಿ ಧರೆಗುರುಳಿರುವಂತಹ 2 ಮರಗಳು, ಅರಣ್ಯ ಇಲಾಖೆ ಕಚೇರಿ ಮುಂದೆ ಬಿದ್ದಿರುವಂತಹ ಮರಗಳು. ಮರ ಬಿದ್ದಂತಹ ಪರಿಣಾಮ ವಿದ್ಯುತ್ ಸಂಪರ್ಕ ಕಡಿತ ಆಗಿದೆ. ಚಿಕ್ಕೋಡಿ ಬಾಣಂತಿಕೋಡಿ ರಸ್ತೆ ಸಂಪರ್ಕ ಕೂಡ ಬಂದ್ ಆಗಿರುವುದು. ಸೊ ಅಥಣಿ ತಾಲೂಕಿನಲ್ಲೂ ಕೂಡ ವರ್ಣನ ರಣಾರ್ಭಟ ಶುರುವಾಗಿರುವಂಥದ್ದು. ಗಾಳಿಯ ರಭಸಕ್ಕೆ ಕಿತ್ತು ಹೋಗಿದೆ ಮನೆಯ ಮೇಲ್ಛಾವಣಿ. ಅಥಣಿಯ ಅಶೋಕ ಖೋಬ್ರಿ ಅವರ ಮನೆ ಕೂಡ ಹಾನಿಯಾಗಿರುವಂಥದ್ದು. ಸೊ ಭಾಗೀರಥಿ ದೇವಸ್ಥಾನ ಪಕ್ಕದಲ್ಲಿರುವಂತಹ ಮನೆ. ನಿನ್ನೆ ಚಿಕ್ಕೋಡಿಯಲ್ಲಿ ಮಳೆಗೆ ನಾನಾ ಅವಾಂತರಗಳೇ ಸೃಷ್ಟಿಯಾಗುತ್ತದೆ. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಸಾರ್ವಜನಿಕರು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿಯಲ್ಲಿ ರಣ ಮಳೆಗೆ ಅವಾಂತರವೇ ಸೃಷ್ಟಿಯಾಗೋಗಿದೆ. ಧರೆಗುರುಳಿದ ಮರಗಳು, ರಸ್ತೆ ಸಂಪರ್ಕವೇ ಕಂಪ್ಲೀಟ್ ಆಗಿ ಬಂದ್ ಆಗೋಗಿದೆ. ಅಂಬೇಡ್ಕರ್ ನಗರದಲ್ಲಿ ಧರೆಗುರುಳಿರುವಂತಹ 2 ಮರಗಳು, ಅರಣ್ಯ ಇಲಾಖೆ ಕಚೇರಿ ಮುಂದೆ ಬಿದ್ದಿರುವಂತಹ ಮರಗಳು. ಮರ ಬಿದ್ದಂತಹ ಪರಿಣಾಮ ವಿದ್ಯುತ್ ಸಂಪರ್ಕ ಕಂಪ್ಲೀಟ್ ಆಗಿ ಕಡಿತ ಆಗಿದೆ. ಚಿಕ್ಕೋಡಿ ಬಾಣಂತಿಕೋಡಿ ರಸ್ತೆ ಸಂಪರ್ಕ ಕೂಡ ಬಂದ್ ಆಗಿರುವಂಥದ್ದು. ಇದು ಅಥಣಿ ತಾಲೂಕಿನಲ್ಲೂ ಕೂಡ ವರ್ಣನ ರಣಾರ್ಭಟ ಶುರುವಾಗಿದೆ. ಗಾಳಿಯ ರಭಸಕ್ಕೆ ಕಿತ್ತು ಹೋದಂತಹ ಮನೆಯ ಮೇಲ್ಛಾವಣಿ. ಅಥಣಿಯ ಅಶೋಕ ಖೋಬ್ರಿ ಅವರ ಮನೆ ಕೂಡ ಹಾನಿಯಾಗಿದೆ. ಸೊ ಭಾಗೀರಥಿ ದೇವಸ್ಥಾನದ ಪಕ್ಕದಲ್ಲಿರುವಂತಹ ಮನೆ. ನಿನ್ನೆ ಚಿಕ್ಕೋಡಿಯಲ್ಲಿ ಮಳೆಗೆ ನಾನಾ ಅವಾಂತರಗಳೇ ಸೃಷ್ಟಿಯಾಗಿ ಹೋಗಿದೆ. ಸೊ ನೋಡ್ತಾ ಇರ್ಬೋದು, ಮಳೆಗೆ ಕಂಪ್ಲೀಟ್ ಆಗಿ ಮೇಲ್ಛಾವಣಿ ಹಾರಿ ಹೋಗಿರುವಂಥದ್ದು. ಮಳೆ ಮಾಡಿದಂತಹ ಅವಾಂತರ, ಧರೆಗುರುಳಿದ ಸಾಕಷ್ಟು ಮರಗಳು ಕೂಡ, ರಸ್ತೆ ಸಂಪರ್ಕ ಕೂಡ ಬಂದಾಗಿದೆ. ಅಂಬೇಡ್ಕರ್ ನಗರದಲ್ಲಿ 2 ಮರಗಳು ಧರೆಗುರುಳಿದೆಯಂತೆ. ಸೊ ಕಂಪ್ಲೀಟ್ ರಸ್ತೆ ಸಂಪರ್ಕ ಕೂಡ ಬಂದಾಗಿ ಪ್ರಯಾಣಿಕರು ಪರದಾಟವನ್ನು ಕೂಡ ನಡೆಸ್ತಾ ಇದ್ದಾರೆ. ಸೊ ಅರಣ್ಯ ಇಲಾಖೆ ಕಚೇರಿಯ ಮುಂದೆ ಬಿದ್ದಿರುವಂತಹ ಮರಗಳು, ಮರ ಬಿದ್ದಂತಹ ಪರಿಣಾಮ ವಿದ್ಯುತ್ ಸಂಪರ್ಕ ಕೂಡ ಕಂಪ್ಲೀಟ್ ಆಗಿ ಕಡಿತ ಆಗೋಗಿದೆ. ಸಾಕಷ್ಟು ಸಮಸ್ಯೆಗಳು ಕೂಡ ಆಗ್ತಾ ಇರುವಂಥದ್ದು. ಚಿಕ್ಕೋಡಿ ಬಾಣಂತಿಕೋಡಿ ರಸ್ತೆ ಸಂಪರ್ಕ ಕಂಪ್ಲೀಟ್ ಆಗಿ ಬಂದ್ ಆಗೋಗಿದೆ.